ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ವಿ ಶೆಟ್ಟಿ. ವೆಲ್ಕಮ್ ಟು ಫೈಂಡ್ ಹೋಮ್ ಚಾನಲ್. ನಾನಿವತ್ತು ಬನಶಂಕರಿ 6 ಸ್ಟೇಜ್ ಅಲ್ಲಿ ಇದ್ದೀನಿ. ಇವತ್ತು ಒಂದು ಪ್ರೀಮಿಯಂ ಆಗಿರುವ ಮನೆಯನ್ನ ತೋರಿಸ್ಲಿಕ್ಕೆ ಬಂದಿದ್ದೀನಿ. 6 ಸ್ಟೇಜ್ BDS ಲೇಔಟ್ ಅಲ್ಲಿ ಇದ್ದೀನಿ. ಇದು ಸೆಕೆಂಡ್ ಬ್ಲಾಕ್ ಆಗಿರುತ್ತೆ. ನೀವು ನೋಡ್ತಾ ಇರಬಹುದು ಒಂದು ಪ್ರೀಮಿಯಂ ಮನೆ ಇದೆ. ಕಾರ್ನರ್ ಸೈಟ್ ಬೇರೆ ಇದೆ, ಕಾರ್ನರ್ ಮನೆ. ಸೊ ಈ ಮನೆ ತೋರಿಸ್ಲಿಕ್ಕೆ ನಮ್ ಜೊತೆ ಪದ್ಮನಾಭ ಅವರಿದ್ದಾರೆ. ವೆಲ್ಕಮ್ ಟು ಚಾನಲ್ ಪದ್ಮನಾಭ ಅವರೇ. ನಮಸ್ತೆ ಸರ್. ಇವರೇ ಓನರು. ಇವ್ರ ಮನೆ ಹೇಗಿದೆ ಅಂತ ಎಲ್ಲ ತುಂಬಾ ಎಕ್ಸ್ಪ್ಲೈನ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇವರಿಗೆ 5 to 6 years ರಿಯಲ್ ಎಸ್ಟೇಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಇದು ಎಷ್ಟನೇ ಮನೆ ಸರ್? ಎಷ್ಟು ಮನೆ ಕಟ್ಟಿದೀರಾ ಈ ತರದ್ದು? ನಾವ್ ಈ ತರದ್ದು 10ನೇ ಮನೆ. 10 ಮನೆ ಕಟ್ಟಿದ್ದಾರೆ. ಸೊ ಇವರಿಗೆ 5-6 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಈ ತರ ಮನೆ ಕಟ್ಟಿ. ಸೊ ತೋರಿಸ್ತಾರೆ ಮನೆ ಹೇಗಿದೆ ಅಂತ. ಬನ್ನಿ ಸರ್. ನೋಡ್ಬೋದು ಮನೆ. ಇದು ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ ಸರ್? ಸೈಟ್ ಎಷ್ಟು ಸ್ಕ್ವೇರ್ ಫೀಟ್? 23ಕ್ಕೆ 30 ಸೈಟ್ ಮೆಜರ್ಮೆಂಟ್ ಇದು. 23ಕ್ಕೆ 30 ಇದೆ ಅಂದ್ರೆ 690 ಸ್ಕ್ವೇರ್ ಫೀಟ್ ಇದೆ. ಹೌದು. BDA ಖಾತಾನೆ ಬರುತ್ತೆ ಅಲ್ವಾ ಸರ್? ಹೌದು, BDA ಖಾತಾನೆ ಬರುತ್ತೆ. ಮನೆ ನೋಡ್ಬೋದು. ಸೊ ಫಸ್ಟ್ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಇದು ಡೋರ್ ನೋಡ್ಬೋದು. ಡೋರ್ ಕ್ವಾಲಿಟಿ ಸ್ಟೀಲ್ ಇದು. MS ಫುಲ್ ಗಟ್ಟಿಯಾಗಿದೆ. ಏನ್ ಸೇಫ್ಟಿಗಾಗ್ಲಿ ಏನಾಗ್ಲಿ ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ ನೋಡ್ಬೋದು. ತುಂಬಾ ವಿಶಾಲವಾದ ಪಾರ್ಕಿಂಗ್. ಫುಲ್ ಸೈಟ್ ಫುಲ್ ಬಿಟ್ಟಿದ್ದಾರೆ ಕೆಳಗಡೆದ್ದು ಪಾರ್ಕಿಂಗ್ ಅಂತಾನೆ. ಒಂದು 3 ಕಾರ್ ಈಸಿಯಾಗಿ ನಿಲ್ಸ್ಬೋದು ಅಲ್ವಾ ಸರ್? ಹೌದು, 3 ಕಾರ್ ಈಸಿಯಾಗಿ ನಿಲ್ಸ್ಬೋದು. ಬೈಕು ಪಾರ್ಕಿಂಗ್ ಮಾಡ್ಬೋದು. ವಾಶ್ರೂಮ್ ಬರುತ್ತೆ. ಇಲ್ಲೊಂದು ಕೆಳಗಡೆ ಖಾಲಿ ವಾಶ್ರೂಮ್ ಇದೆ ನೋಡ್ಬೋದು. ಇದೊಂದು ಅದು ವೆಸ್ಟರ್ನ್ ಮಾಡ್ಕೊಡ್ತೀವಿ. ವೆಸ್ಟರ್ನ್ ಮಾಡ್ಕೊಡ್ತಾರಂತೆ. ಇದು ಇನ್ನು ಫೈನಲ್ ಟಚ್ ಪೆಂಡಿಂಗ್ ಇದೆ ಅಷ್ಟೇ. ಬಟ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇನ್ನೇನಂದ್ರೆ ಟೈಲ್ಸ್ ಎಲ್ಲ ಆಗಿದೆ, ಪೇಂಟಿಂಗ್ ಆಗಿದೆ. ಬಟ್ ಕೆಲವು ಸಣ್ಣ ಸಣ್ಣ ವರ್ಕ್ಗಳು ಪೆಂಡಿಂಗ್ ಇದೆ ಅಲ್ವಾ ಸರ್? ಕೆಲವೊಂದು 20 days ವರ್ಕ್ ಬ್ಯಾಲೆನ್ಸ್. 20 days ಅಲ್ಲಿ ಇವರು ಕ್ಲಿಯರ್ ಆಗಿ ಮಾಡ್ಕೊಡ್ತಾರೆ. ಮತ್ತೆ ವಾಟರ್ ನೋಡ್ಬೋದು. ಏನ್ ವಾಟರ್ ಇದೆ ಸೆಗ್ಮೆಂಟ್ ಇದೆ? ಕಾವೇರಿ ಬೋರ್ವೆಲ್ 2 ಇದೆ. ನೋಡ್ಬೋದು. ಇದ್ರಲ್ಲಿ ನೀರಿಗೇನು ತೊಂದರೆ ಇಲ್ಲ. ಕಾವೇರಿ ವಾಟರ್ ಇದೆ, ಸಂಪ್ ಇದೆ. 8,500 ಸಾವಿರ ಲೀಟರ್ ನೀರು ಹಿಡಿಯುತ್ತೆ. 8,500 ಲೀಟರ್ ನೀರು ಹಿಡಿಯುವಂತ ಟ್ಯಾಂಕ್ ಇದೆ. ಇದರಲ್ಲಿ ಬೋರ್ವೆಲ್ ಮೋಟರ್ ಹಾಕ್ಬೇಕು. ಬೋರ್ವೆಲ್ ಇದೆ. ಸೊ ಇದರಲ್ಲಿ ನೀವು ಮನೆ ಮಾಡಿದೀರಾ ಅಂತ ಹೇಳಿದ್ರೆ ಏನು ವಾಟರ್ ಇದ್ದು ಯೋಚನೆ ಅಂತ ಇರೋದಿಲ್ಲ. ಎಲ್ಲದೂ ಇದೆ ಇದರಲ್ಲಿ. ಕಾವೇರಿನೂ ಇದೆ ಅಲ್ವಾ ಸರ್? ಹೌದು. ಏನು ಹೇಗಿದೆ ಅಂತ ಮೇಲ್ ಹೋಗಿ ನೋಡೋಣ. ಸ್ಟೆಪ್ಸ್ ನೋಡ್ಬೋದು. ಇದು ಸಣ್ಣದಾಗಿ ಕೊಟ್ಟಿಲ್ಲ. ಯಾಕಂದ್ರೆ ಈ ಇಂಡಿವಿಜುವಲ್ ಹೌಸ್ ಗಳಲ್ಲಿ ಏಜ್ ಆದವ್ರು ಇರ್ತಾರೆ ಅಥವಾ ಫ್ಯಾಮಿಲಿ ಎಲ್ಲದವ್ರು ಇರ್ತಾರೆ ಅಂತ ಹೇಳಿ ಸ್ಟೆಪ್ಸ್ ಸ್ವಲ್ಪ ಅಗಲವಾಗಿದೆ. ಒಂದೇ ಸಲ ಏರು ಇಲ್ಲ. ಈಸ್ಟ್ ಫೇಸಿಂಗ್ ಡೋರು ಎಲ್ಲಾನು. ಮೇನ್ ಡೋರ್ ಈಸ್ಟ್ ಫೇಸಿಂಗ್ ಇದೆ. ಇದು ನೋಡ್ಬೋದು. ಟೀಕ್ ವುಡ್ ಇಂದ ಮಾಡಿದ್ದಾರೆ. ತುಂಬಾ ಗಟ್ಟಿ ಇದೆ. ಸ್ಟ್ರಾಂಗ್ ಇರುವಂತ ವುಡ್ ಅನ್ನೇ ಬಳಸಿದ್ದಾರೆ. 100% ವಾಸ್ತು ಪ್ರಕಾರ ಇರುವಂತ ಮನೆ. ಈಸ್ಟ್ ಫೇಸಿಂಗ್ ಮತ್ತೆ ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಗಾಳಿ ಬೆಳಕಿಗೆ ಏನು ತೊಂದರೆ ಆಗೋದಿಲ್ಲ ಅಲ್ವಾ ಸರ್? ಹೌದು, ತುಂಬಾ ಚೆನ್ನಾಗಿರುತ್ತೆ. ವಿಂಡೋ ಎಲ್ಲಾನು ಟೀಕ್ ವುಡ್. ವಿಂಡೋನು ನೋಡ್ಬೋದು. ಹಾಲ್ ನೋಡ್ಬೋದು. ಹಾಲ್ ನೋಡ್ಬೋದು. ಇದು ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿರುವ ಹಾಲು. ಫ್ಯಾಮಿಲಿಯವರು ಒಂದೇ ಕಡೆ ಗ್ಯಾದರ್ ಆಗ್ಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ನೋಡ್ಬೋದು. ಕಿಚನ್ ಬನ್ನಿ. ಕಿಚನ್ ನೋಡೋಣ. ಕಿಚನ್ ಹೀಗಿದೆ ನೋಡಿ. ಇಂಟೀರಿಯರ್ ಎಲ್ಲ ಇನ್ನು ಸ್ವಲ್ಪ ಫಿನಿಶಿಂಗ್ ಟಚ್ ಅಷ್ಟೇ ಪೆಂಡಿಂಗ್ ಇದೆ. ಇಂಟೀರಿಯರ್ ಮಾಡ್ಕೊಡ್ತಾರೆ 20 days ಅಲ್ಲಿ. ಇಲ್ಲಿ ಸಿಂಕ್ ಬರುತ್ತೆ. ಇದು ಮಾಡ್ಕೊಡ್ತೀವಿ. ಫ್ರಿಡ್ಜ್ ಯೂನಿಟ್ ಇಲ್ಲಿ. ಇಲ್ಲೊಂದು ಫ್ರಿಡ್ಜ್ ಯೂನಿಟ್ ಸ್ಪೇಸ್ ಬಿಟ್ಟಿದ್ದಾರೆ. ಅದಲ್ದೇನೆ ಇಲ್ಲಿ ಬೇಕಾದ್ರೆ ಇಟ್ಕೊಳ್ಳಿಕ್ಕೆ ಏನಾದ್ರು ಮಾಡ್ಕೋಬಹುದು. ಪೂಜೆ ಮನೆ ದೊಡ್ಡದಾಗಿದೆ ನೋಡ್ಬೋದು. ಪೂಜೆ ಮನೆ ತುಂಬಾ ದೊಡ್ಡದಾಗ್ಬೋದು. ಗ್ರೌಂಡ್ ಫ್ಲೋರ್ ಅಲ್ಲಿ ಖಾಲಿ ಹಾಲ್, ಕಿಚನ್ ಮತ್ತೆ ದೇವ್ರ ಮನೆ ಬಿಟ್ರೆ ಏನು ಇಲ್ಲ. ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಬನ್ನಿ ಮೇಲ್ ಹೋಗೋಣ. ಮೇಲೆ ಏನಿದೆ ನೋಡೋಣ. ಅದು ಕಾರಿಡಾರ್ ಸ್ಪೇಸ್ ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ. ಕಾರಿಡಾರ್ಗೆನೆ ಸ್ವಲ್ಪ ಸ್ಪೇಷಿಯಸ್ ಆಗಿ ನೀಟಾಗಿ ಮಾಡಿದ್ದಾರೆ. ಮೇಲ್ಗಡೆ 2 ಬೆಡ್ರೂಮ್ ಇದೆ. 2 ಬೆಡ್ರೂಮ್ ಹೇಗಿದೆ ನೋಡೋಣ. ಇಂಟೀರಿಯರ್ ಆಗ್ಲಿ. ಸೊ ನೋಡ್ಬೋದು. ಕಾರ್ನರ್ ಸೈಟ್ ಆಗಿರೋದ್ರಿಂದ ಗ್ರೌಂಡ್ ಫ್ಲೋರಿಗಾಗ್ಲಿ, ಎಂಟ್ರಿಗಾಗ್ಲಿ ಮತ್ತೆ ಫಸ್ಟ್ ಫ್ಲೋರಿಗೆ ಬಾಲ್ಕನಿಗಾಗ್ಲಿ ತುಂಬಾ ಚೆನ್ನಾಗಿರೋ ವ್ಯೂ ಇರುತ್ತೆ. ನೀವು ನೋಡ್ಬೋದು ಹೇಗಿದೆ ವ್ಯೂ ಅಂತ ಹೇಳಿ.
ಅಟ್ಯಾಚ್ ಬಾತ್ರೂಮ್. ಮತ್ತೆ ಬೆಡ್ರೂಮು ನೋಡ್ಬೋದು, ಸ್ವಲ್ಪ ಸ್ಪೇಷಿಯಸ್ ಆಗಿ ವಾರ್ಡ್ರೋಬ್ ಇದೆ. ಚಿಲ್ಡ್ರನ್ಸ್ ಬೆಡ್ರೂಮ್. ಚಿಲ್ಡ್ರನ್ಸ್ ಬೆಡ್ರೂಮು ಇದನ್ನ ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಪೇರೆಂಟ್ಸ್ ಯೂಸ್ ಮಾಡ್ಬೋದು. ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರು ಇಂಡಿವೇರ್ ಬರುತ್ತೆ. ಇಲ್ಲಿ ನೀವು ಡ್ರೆಸ್ಸಿಂಗ್ ಟೇಬಲ್ ನೋಡ್ಬೋದು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಏನೇ ಐಟಮ್ಸ್ ಇರ್ಬೋದು ಅದೆಲ್ಲ ಇಟ್ಕೋಬಹುದು. ಅದಲ್ದೇನೆ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಇದೆ, ತುಂಬಾ ಚೆನ್ನಾಗಿದೆ, ಅದನ್ನು ನೋಡೋಣ ಬನ್ನಿ. ಇದು 3 ಬೆಡ್ರೂಮ್ ಆಗಿರೋದ್ರಿಂದ ಇದು ಎರಡ್ಗಡೆನೂ ಮೇಲ್ಗಡೆ ಒಂದು ಬೆಡ್ರೂಮ್ ಇದೆ, ಅದನ್ನು ತುಂಬಾ ಸ್ಪೇಷಿಯಸ್ ಆಗಿದೆ. ನಿಮ್ಮ ಚಾಯ್ಸ್ ಪ್ರಕಾರ ನೀವು ಯಾವ್ದು ಬೆಡ್ರೂಮ್ ಅನ್ನ ಮಾಸ್ಟರ್ ಬೆಡ್ರೂಮ್ ಆಗಿ ಯೂಸ್ ಮಾಡ್ಕೋಬಹುದು. ಇದನ್ನು ನೋಡ್ಬೋದು, ಇಲ್ಲಿ ಇಲ್ಲೊಂದು ಟಿವಿ ಯೂನಿಟ್ ಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ. ಮತ್ತೆ ಇಲ್ಲಿ ನೋಡ್ಬೋದು ಸ್ಪೇಷಿಯಸ್ ಆಗಿರುವ ವಾರ್ಡ್ರೂಬ್ಸ್. ನೀವು ಬಟ್ಟೆ ಇಡ್ಲಿಕ್ಕೆ ಏನು ತೊಂದರೆ ಇರೋದಿಲ್ಲ, ಅಥವಾ ಇನ್ನೊಂದು ಯೂನಿಟ್ ಬೇಕು ಅಂತಾನೂ ಇಲ್ಲ. ಸೊ ಅದಲ್ಲದೆ ಇಲ್ಲೊಂದು ವಾಶ್ರೂಮ್ ಇದೆ, ಅಟ್ಯಾಚ್ಡ್ ವಾಶ್ರೂಮ್. ಇದನ್ನು ಸ್ಪೇಷಿಯಸ್ ಆಗಿದೆ, ಏನು ತೊಂದರೆ ಇಲ್ಲ. ಎಲ್ಲದಕ್ಕೂ ರೂಮ್ಗೂ POP ಮಾಡಿದ್ದಾರೆ, ನೀವು ಬೇಕಾಗಿರುವಂತ ಡಿಸೈನ್ ಮಾಡ್ಕೋಬಹುದು. ಬನ್ನಿ ಇನ್ನೊಂದು ಬೆಡ್ರೂಮ್ ಇದೆ, ಅದನ್ನು ನೋಡೋಣ. ಇದು 3ನೇ ಬೆಡ್ರೂಮ್ ಈ ಮನೆಯಲ್ಲಿ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇದನ್ನು ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ ಬೆಡ್ರೂಮ್. ಇದ್ರಲ್ಲೂ ಟಿವಿ ಯೂನಿಟ್ ಇದೆ, ಪ್ಲಸ್ ವಾರ್ಡ್ರೂಮ್ ಇದೆ. ಅದಲ್ಲದೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಎಲ್ಲಾನು ಸೇಮ್ ಆಗಿದೆ, ಎಲ್ಲಾ ರೂಮ್ ಇದ್ದು ಬೆಡ್ರೂಮ್ನು ಸೇಮ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದಲ್ದೇನೆ ಇನ್ನೊಂದಿದೆ, ಪಾರ್ಟಿ ಮಾಡ್ಲಿಕ್ಕೆ ಅಂತ ಇವಾಗಿನ ಟ್ರೆಂಡ್ ಪ್ರಕಾರ ಎಲ್ಲ ಮನೆಗೆ ಇರುತ್ತಲ್ಲ ಒಂದು ಸ್ಪೇಸು, ಇಲ್ಲಿದೆ ನೋಡಿ. ಸಣ್ಣ ಕಿಟ್ಟಿ ಪಾರ್ಟಿ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು, ಇಲ್ಲ ಸಿಟ್ಟಿಂಗ್ ಏರಿಯಾನು ಮಾಡ್ಕೋಬಹುದು. ವಾಶ್ರೂಮ್ ಇದು ವಾಷಿಂಗ್ ಮಿಷಿನ್ ಏರಿಯಾಗೆ ಇಲ್ಲಿ ಪಾಯಿಂಟ್. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಡ್ಲಿಕ್ಕೆ ಅಂತ ಪ್ಲೇಸ್ ಇದೆ, ಅದನ್ನ ಯುಟಿಲಿಟಿ ಆಗಿ ಯೂಸ್ ಮಾಡ್ಕೋಬಹುದು. ಅದಲ್ದೇನೆ ಇನ್ನು ನಮ್ಗೆ ಮೇಲೆ ಹೋಗ್ಲಿಕ್ಕೂ ಪ್ಲೇಸ್ ಬಿಟ್ಟಿದ್ದಾರೆ, ಮೇಲೆ ಟೆರೆಸ್ ತರ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ. ಟೆರೆಸ್ ಅಲ್ಲಿ ಇಲ್ಲಿ ಸೋಲಾರ್ ಪಾಯಿಂಟ್ ಪ್ರೊವಿಷನ್ ಬಿಟ್ಟಿದ್ದಾರೆ. ಅದಲ್ದೇನೆ ಇದು ನೋಡ್ಬೋದು, ಫುಲ್ ಟೆರೆಸ್ ಓಪನ್ ಸ್ಪೇಸು, ವ್ಯೂ ಎಷ್ಟು ಚೆನ್ನಾಗಿದೆ. ನಮ್ಗೆ ಈ ತರ ಮನೆ ಇದ್ದಾಗ ಇವಾಗ್ಲೇ ತಗೊಳ್ಳೋಣ ಅನ್ಸುತ್ತೆ, ಆ ತರ ಇದೆ, ತುಂಬಾ ಚೆನ್ನಾಗಿದೆ ಮನೆ. ವ್ಯೂ ಸಹ ನೋಡ್ಬೋದು ಇಲ್ಲಿ ಎಷ್ಟು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸರ್ ಇದು ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್? 2600 ಅಡಿ ಬರುತ್ತೆ. ಟೋಟಲ್ 2600 ಚದರ ಅಡಿ ಇದೆ. 2600 ಅಡಿ ಕನ್ಸ್ಟ್ರಕ್ಷನ್. 2600 ಅಡಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 690 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತ ಮನೆ ಇದು. BDA ಆಗಿರೋದ್ರಿಂದ ಇದಕ್ಕೆ ಡಿಮಾಂಡ್ ಜಾಸ್ತಿ ಇರುತ್ತೆ. ನೀವು ಆದಾಗ ಎಷ್ಟು ಬೇಗ ಬುಕ್ ಮಾಡಿ ತಗೋತೀರಾ ಅಷ್ಟು ಬೇಗ ಒಳ್ಳೇದು ಸರ್. ಫೈನಲ್ ಪ್ರೈಸ್ ಏನ್ ಹೇಳ್ತೀರಾ ಸರ್? ಈ ಕಡೆ ಏನ್ ನಡೀತಾ ಇದೆ, ಏನ್ ಫೈನಲ್ ಪ್ರೈಸ್? ಸೈಟ್ ವ್ಯಾಲ್ಯೂ ಬಂದು 15,000 ಇದೆ ಸರ್ ಇಲ್ಲಿ. ನೋಡಿ ವೀಕ್ಷಕರೇ, ಈ ಏರಿಯಾದಲ್ಲಿ ಖಾಲಿ ಸೈಟ್ಗೆನೆ 15,000 ಇದೆ. ಇವ್ರು ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಎಷ್ಟು ಫೈನಲ್ ಪ್ರೈಸ್ ಹೇಳ್ತಿದ್ದೀರಾ ಸರ್? 2 CR ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. 2 CR ಫೈನಲ್ ಪ್ರೈಸ್ ಹೇಳ್ತಾರೆ. ನೀವು ಇವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರೆ ನೆಗೋಷಿಯೇಷನ್ ಸಹ ಮಾಡ್ಕೊಡ್ತಾರೆ. ಇವಾಗ್ಲೇ ಇಮಿಡಿಯೇಟ್ ಬುಕ್ ಮಾಡ್ತೀರಾ ಅಂದ್ರೂ ಇಮಿಡಿಯೇಟ್ ಆಗಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತಾರೆ. ಕೆಳಗಡೆ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ ನಂಬರ್ಗೆ ಕಾಲ್ ಮಾಡ್ಕೋಬಹುದು.